ಇವಾಗ ಮನೇಲಿ ಬೆಳಗ್ಗೆ ರಾತ್ರಿ 2 ಟೈಮ್ ಯೂಸ್ ಮಾಡ್ತಿದ್ರೆ ಅವ್ರ ಮನೇಲಿ ಒಬ್ರು ಡಾಕ್ಟರ್ ಇದಾರೆ ಅಂದ್ರೆ ತಪ್ಪಿಲ್ಲ. ಈ ಟ್ರೀಟ್ಮೆಂಟ್ ತಗೊಳೋರಿಗೆ ಏನಾಯ್ತು, ತುಂಬಾ ನೋವು ಆಯ್ತು. ನನ್ನ ಕೇಳದಾ? ಹೆಸರು ಗಿರೀಶ ಅಂತ. ನಾನು ಈ ಸೆರೆಕೆರೆಗೆ ಬರ್ಬೇಕಾದ್ರೆ ಬರೀ 5 ಜನ ಇದ್ದರು. ಯಾಕಪ್ಪ ಬಂದೆ ನಾನು ಇಲ್ಲಿಗೆ? ಯಾರೋ ಹೇಳಿದ್ರು ನನಗೆ, ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ನಾನು ಬೇರೆ ಥರ ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಭಾಳ ಇತ್ತು ನನಗೆ. ಒಂದು ಕಡೆ ಹೋಗಿ 1 ಲಕ್ಷ ರೂಪಾಯಿ ಕೊಟ್ಟರೆ ನೀನು ನಾಳೆನೇ ಆಪ್ರೇಷನ್ ಮಾಡಬೇಕು ಅಂತೇಳಿ ಭಾಳ ಹೇಳಿದ್ರು. ಪರ್ಸನಲ್ ಪ್ರಾಬ್ಲಮ್ ಏನಿತ್ತು ಲಾಸ್ಟಿಗೆ ಕೊನೆಗೆ ಹೇಳ್ತೀನಿ ಅದೇನು ಅಂತ. ಅದಾಗ ಹೋದೆ ಒಂದು ಕಡೆ, ನಾನು ಅಲ್ಲೊಂದು ಕಡೆ ಹೋಗಿ ಕೇಳಿದೆ, ಡಾಕ್ಟ್ರೆಲ್ಲ ಕೇಳಿದ್ದಕ್ಕೆ ನನಗಾಗಿದ್ದೇ ಬೇರೆ, ಅವ್ರು ಹೇಳಿದ್ದೆ ನನಗೊಂದು ಬೇರೆ. ನನಗಾಗಿದ್ದು ಅದು ಹೇಳ್ಕೊಳಕ್ಕೆಲ್ಲ ನನ್ನ ಅಕ್ಕ ತಂಗಿ ಹತ್ರ ಆದರೆ, ಏನೂ ಆಗಲ್ಲ. ನನಗೆ ಹರ್ನಿಯ ಪ್ರಾಬ್ಲಮ್ ಅಂತ ಅಲ್ಲಿ ಒಂದು ಕಡೆ ಹೇಳ್ಕಳಿಸ್ತಾರೆ. ಅವ್ನು ಡಾಕ್ಟರ್ ದುಡ್ಡು ತಿನ್ನೋಕ್ಕೋಸ್ಕರ ಅವನೇನು ಮಾಡ್ದ, ಇನ್ನು ಡಾಕ್ಟರ್ ಕರ್ಕೊಂಡೋಗಿ, ಇಲ್ಲ ನಿನಗೆ ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಬೇಕು, ನೀನು ಈಗಲೇ ಸತ್ತೋಗ್ಬಿಡ್ತೀಯಾ, ನಿನಗೆ ಆಗೋದೇ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ನನ್ನ ಹೆಂಡತಿ ಇಬ್ಬರು ಕಣ್ಣೀರು ಹಾಕ್ಬಿಟ್ಟು ಅದು ಹಾಸ್ಪಿಟ್ಲಲ್ಲಿ ಕುತ್ಕೊಂಡು, ಏನಪ್ಪ ಇವರು ಈ ಥರ ಹೇಳ್ತಾನೆ, ಚೆನ್ನಾಗಿದ್ದಾನೆ, ನನ್ನ ಯಾಕೆ ಒಯ್ದಾಕ್ತಾರೆ ಇವರು ಅಲ್ಲಿ. ಬೇರೆ ಕಡೆ ಇನ್ನೊಂದು ಅದೇ ಅವತ್ತು ಅಲ್ಲಿ ಕೇಳ್ಕೊಂಡು ಇನ್ನೊಂದು ಡಾಕ್ಟರ್ ಕಡೆ ಬಂದೆ. ಅವ್ರು ಬಂದು ಕೇಳಿದ್ರೆ, ನಿನಗೆ ಏನಿಲ್ಲಲ್ಲೋ, ನಿನಗೆ ಆಪ್ರೇಷನ್ ಮಾಡಬೇಕು ಅನ್ನೋ ಖಾತ್ರಿನೇ ಇಲ್ಲ, ನಿನಗೇನು ಆಪ್ರೇಷನ್ ಮಾಡಲಿ ನಾನು ಅಂತ ಅವ್ರು ಕೇಳಿದ್ರು. ಏನಪ್ಪ ಇವರು ಯಾವ ಕಡೆ ಹೋಗೋದು, ನನಗೆ ಆ ಕಡೆ ಹೋಗೋದೋ ಈ ಕಡೆ ಹೋಗೋದೋ ಅಂತೇಳಿ ನನಗೆ ಭಾಳ ಹಳದೊಂದು ಬಾಕಿ ಇತ್ತು. ನಾನು ಅದು ನನ್ನ ಹೆಂಡತಿ ಏನೋ ಧೈರ್ಯ ಮಾಡ್ಕೊಂಡು ಅವ್ರ ಮುಖ ನಾನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ. ಏನು ಮಾಡೋದು ಅಂತೇಳಿ ಮನೇಲಿ ಹೋಗಿ ಸುಮ್ಮನೆ ಕೂತಿದ್ದೆ. ಒಂದು ಯೂಟ್ಯೂಬಲ್ಲಿ ಒಂದು ಫ್ರೀ ಟ್ರೀಟ್ಮೆಂಟ್ ಅಂತ ಬಂತು. ಇಂಥದಕ್ಕೆಲ್ಲ ಫ್ರೀ ಟ್ರೀಟ್ಮೆಂಟ್ ಇದೆ, ಒಂದು 10 ಪೈಸೆನೂ ಯಾರೂ ಖರ್ಚಿಲ್ಲ, ಒಂದು ಸಲ ವಿಸಿಟ್ ಮಾಡಿರಿ ಅಂದರು. ಇಲ್ಲಿ ಬಂದೆ, ಮೇಡಮ್ ಅವ್ರು ಸಿಕ್ಕಿದ್ರು. ನನಗೆ ಅಲ್ಲೇ ಅವ್ರು ಬರ್ತಾ ಇದ್ದಂಗೆ ನಾನು ಮೇನ್ ಡೋರಲ್ಲೇ ನನ್ನ ಕಾಯಿಲೆ ಹೋಯ್ತು ಅಂತ ನಾನು ತಿಳ್ಕೊಂಬಂದೆ. ಯಾಕೆಂದರೆ ಅವ್ರು ಬಂದಿದ್ದು ನಾನು ಬರ್ಮಾಡ್ಕೊಂಡಿದ್ದು ನೋಡಿದ್ರೆ, ಅಪ್ಪ ಅಂತೇಳಿ ಅಷ್ಟು ಜನ ಬಂದು ನಾನು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಕರ್ಕೊಂಬಂದು ಅವತ್ತಿನ ದಿವಸ ಕರ್ಕೊಂಬಂದು ಈ ಮ್ಯಾಟ್ ಮೇಲೆ ಮಲಸಿ, ಅಪ್ಪ ಏನಾಗಿದೆ ಏನು ಎತ್ತ ಅಂತೆಲ್ಲ ನನ್ನನ್ನು ಕೇಳಿದ್ರು. ಅದ್ರ ಮೂಲ ನಮ್ಮ ಆಶಾ ಮೇಡಮು. ಆಮೇಲೆ ಇಷ್ಟೆಲ್ಲ ಮಾಡಿದ್ರಲ್ಲ ಅಂತ ಹೇಳಿ ಭಾಳ ನನಗೆ ನಾನು ಅಂದ್ಕೊಂಡೆ, ಅದನ್ನ ಮೇನ್ ಡೋರ್ ತಡ ಇದ್ದಂಗೆ ನನ್ನ ಕಾಯಿಲೆ ವಾಸಿ ಆಯ್ತಿಲ್ಲ ಅಂತ ಬಂದು 1.5-2 ತಿಂಗಳು ಬಂದೆ. ಬರ್ತಾ 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 ಕಮ್ಮಿ ಆಯಿತು ಅಂದರೆ ಅದು ಹೇಳ್ಬಾರ್ದು. ಅದು ಬಿ ಪಿ ಕಮ್ಮಿ ಆಯಿತು. ಅಮ್ಮನ ಬಾಯಾಗೆ ಈ ಅಮ್ಮನ ಬಾಯಾಗೆ ಏನಂತ ಕೇಳ್ದ, ಇವತ್ತು ನಾನು ಏನೂ ಇಲ್ಲ. ನಾನು ವರ್ಷಕ್ಕೆ ಕಮ್ಮಿ ಅಂತಂದರೆ ನಾನು ಸುಮ್ಮನೆ ಏನಂತಂದಿದ್ರೆ ಒಂದು 50,000 ಲಕ್ಷ ಖರ್ಚು ಮಾಡಿವೆ ಹಾಸ್ಪಿಟ್ಲಿಗೆ. 50 ರೂಪಾಯಿನೂ ನಾನು ಆಗ್ತಾಯಿಲ್ಲ ಹಾಸ್ಪಿಟ್ಲಿಗೆ. ಏನೂ ಇಲ್ಲ, ನನ್ನ ಬ್ಯಾಕ್ ಪೇನ್ ನೋವಾಗಿತ್ತು ಅಂದರೆ ಹಾಲು ಕರೆ ಕುತ್ಕೊಂಡ್ರೆ ಹೆಂಗಪ್ಪ ಎದ್ದೇಳೋದು ದೇವರೇ ಅಂತಿದ್ದೆ. ಈ ಮೊಣಕಾಲದ್ದು ಏನೇನೂ ಬರ್ತಿಲ್ಲ. ಇನ್ನೊಂದು ಏನಾಗಿದೆ, ನನ್ನ ತಲೆ ಮೇಲೆ ಕೂದಲೇ ಇರಲಿಲ್ಲ, ಬೋಳಾಗ್ಬಿಟ್ಟಿದ್ದೆ ನಾನು. ಈಗ ನೋಡ್ರಿ ಎಲ್ಲ ಶಿಸ್ತಾಗಿ ಚೆನ್ನಾಗಿ ಕೂದಲು ಬಂದಿದೆ. ಕೈ ಕಾಲೆಲ್ಲ ನನಗೆ ಹಿಡಿದ್ರೆ ನನಗೆ ಹಸು ಹಾಲು ಹಿಂಡಕ್ಕೆ ಬರ್ತಿದ್ವಿ, ಎಲ್ಲ ಹಂಗೆ ಹಿಡ್ಕೊಂಡ್ಬಿಡವು. ಇವತ್ತು ಏನಿಲ್ಲ ನೋಡ್ರಿ, ನಮ್ಮ ಮನೆಗೆ CCB ಬೆಡ್ ತಗೊಳೋದೆ, ಮತ್ತು ಅದ್ರ ಜೊತೆಗೆ ನನಗೆ ಇದು ಏನಪ್ಪ ಸ್ಟೀಮರ್ ಕೊಟ್ಟರು. ಆ ಸ್ಟೀಮರ್ ಜೊತೆ ನನಗೆ ಒಳ್ಳೆ ಆಫರ್ ಇತ್ತು ಅಂತೇಳಿ ತಗೊಂಡೋದೆ. ಎಲ್ಲ ಚೆನ್ನಾಗಾಗಿದೆ. ಈಗ ಮನೆಗೆ ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಿದ್ದೀರಾ? ಈಗ ನಾನು ಹೆಚ್ಚು ಕಡಿಮೆ ಯೂಸ್ ಮಾಡೋಕೆ ಹಿಡಿದು ಒಂದು 4-5 ತಿಂಗಳಾಯಿತು. 5 ತಿಂಗಳಿಂದ ಯೂಸ್ ಮಾಡ್ತಾನೆ ಇದ್ದೀವಿ. ಆದರೂ ಒಂದಿನ ಏನೋ ಹೇಳಿದ್ರೆ ನಾವು ಕೆಲಸದ ನಿಮಿತ್ತ ಬಿಟ್ಬಿಡ್ತೀನಿ, ಮತ್ತು ಚೆನ್ನಾಗಾಗಿದೆ.